ಒಳಗಡೆನೆ ಒಂದು ಶರ್ಟಲ್ಲೇ ಬೇರೆ ಕಲರ್ ಇರುತ್ತೆ. ಒಂದು ರೆಡ್ ಕಲರ್ ಹಾಕೋರು, ಮೆರೂನ್ ಕಲರ್ ಶರ್ಟ್ ಹಾಕೋರು, ಮೇಲ್ಗಡೆ ಸೂಟ್ ಹಾಕೋರು. ನಾನು ನೋಡ್ತಾ ಇದ್ದೀನಿ, ನಾವು ಸಾಮಾನ್ಯವಾಗಿ ವೈಟ್ ಕಲರ್ ಹಾಕ್ಕೊಂಡ್ಬಿಡ್ತೀವಲ್ಲ, ಇವರು ಏನು ಈ ಥರ ಇದೆ, ಇದನ್ನು ನಾವು ಕಾಪಿ ಹೊಡಿಬೇಕು. ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡೋರು. ಒನ್ ಆಫ್ ದಿ ಸ್ಮಾರ್ಟೆಸ್ಟ್ ಪರ್ಸನ್. ಒಬ್ಬ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಸ್ಮಾರ್ಟ್ ಅಂದರೆ ಅಷ್ಟು ಸ್ಮಾರ್ಟಾಗಿ ಇರೋರು. ಆಮೇಲೆ ಅವರಿಗೆ ಕ್ರೀಡೆಗೆ ಭಾಳ ಟೆನ್ನಿಸ್ಗೆ ವಿಂಬಲ್ಡನ್ಗೆ ಹೋಗೋರು ಟೆನ್ನಿಸ್ಸು ನೋಡೋದಕ್ಕೆ. ಅವರೇ ಖುದ್ದಾಗಿ ಅವರೇ ಆಡೋರು. ಬ್ಯಾಂಗ್ಳೂರು ಕ್ಲಬ್ಬಲ್ಲಿ ಕೊನೆವರೆಗೂ ಅವರು ಬಹುಶಃ ಅವರು ಓಡಾಡೋಕ್ಕಾಗೋದಿಲ್ಲ ಅನ್ನೋವರೆಗೂ ಆಟ ಆಡ್ತಿದ್ರು. ಆಮೇಲೆ ಹೋಗಿ ಕೂತ್ಕೊಳ್ಳೋರು. ಅಲ್ಲಿ ಓಡಾಡೋಕ್ಕಾಗೋದಿಲ್ಲ, ಆಟ ಆಡೋಕ್ಕಾಗೋಲ್ಲ ಅಂತಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಬೇರೆಯವ್ರು ಆಡೋದನ್ನು ನೋಡ್ಕೊಂಡು ಮನೆಗೆ ಬರೋರು. ಅಷ್ಟು ಕ್ರೀಡೆಗೆ ಪ್ರೋತ್ಸಾಹ ಕೊಡೋರು. ನೀವು ಹೇಳಿದಾಗೆ ಮ್ಯೂಸಿಕ್ಕಿಗೆ, ಸಂಗೀತಕ್ಕೆ ಭಾಳ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ. ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬಹಳ ಸಾಕ್ಷಿಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತೇನಾದರೂ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಮಾತಾಡುವಾಗ ವೇರ್ ಆರ್ ಯು ಫ್ರಮ್ ಅಂದರೆ ಐ ಆಮ್ ಫ್ರಮ್ ಇಂಡಿಯಾ ಅಂದರೆ ಸ್ವಲ್ಪ ನೋಡ್ತಾರೆ. ಐ ಆಮ್ ಫ್ರಮ್ ಬ್ಯಾಂಗ್ಳೂರು ಅಂದರೆ ಅವಾಗ ಕಿವಿ ನೆಟ್ಗಾಗ್ತವೆ. ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್.ಎಂ. ಕೃಷ್ಣ ಅವರು. ಅದರಲ್ಲಿ ಈ ಆಧುನಿಕ ಜಗತ್ತಿಗೆ IT ರೆವಲ್ಯೂಷನ್ ಅಂತ ಏನಾಯ್ತಲ್ಲ ಇಂಡಿಯಾ ದೇಶದಲ್ಲಿ, IT ರೆವಲ್ಯೂಷನ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಾಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಸ್.ಎಂ. ಕೃಷ್ಣ ಅವರು. ಎಷ್ಟು ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ 200-300 ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇತ್ತು ಮಾನ್ಯ ಅಧ್ಯಕ್ಷರೇ, IT ಕಂಪನಿಗಳು, ಸ್ಮಾಲ್ ಟು ಬಿಗ್. ಇವತ್ತು ಅವೆಲ್ಲ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗಷ್ಟೇ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್.ಎಂ. ಕೃಷ್ಣ ಅವ್ರನ್ನ ನೆನೀತಾ ಫಸ್ಟು ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳ್ತಾ ಇದ್ರು. ಎಷ್ಟು ಸ್ಟೈಲಿಶ್ ಆಗಿರ್ತಾ ಇದ್ರು ಅವರು. ನಾವು ಅವ್ರ ಸ್ಟೈಲನ್ನು ಕಾಪಿ ಮಾಡ್ತಾ ಇದ್ವಿ. ಎಷ್ಟು ಅವರ ವ್ಯಕ್ತಿತ್ವ ಎಷ್ಟು ವರ್ಣರಂಜಿತವಾಗಿತ್ತು ಅನ್ನೋದನ್ನ ವಿವರಿಸ್ತಾ ಇದ್ರು. ಜೊತೆಗೆ ಬೆಂಗಳೂರಿನ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚಿಸಿದಂತಹ ಹಿರಿಮೆ ಎಸ್.ಎಂ. ಕೃಷ್ಣ ಅವ್ರಿಗೆ ಸಲ್ಲುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಈಗ BK ಹರಿಪ್ರಸಾದ್ ಅವರು ಮಾತನಾಡ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ಮುತ್ಸದ್ದಿಗಳು ಹಾಗೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಂಥ ಎಸ್.ಎಂ. ಕೃಷ್ಣರವರ ಸಾವು ನಮ್ಮೆಲ್ಲರಿಗೂ ಸಹ ಭಾಳ ದುಃಖಕರವಾದ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ಕೈಗಾರಿಕಾ ಮಂತ್ರಿಗಳಾಗಿ, ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು ಮಹಾರಾಷ್ಟ್ರದ ಗವರ್ನರ್ ಆಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂಥ ಎಸ್.ಎಂ. ಕೃಷ್ಣರವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಹಲವಾರು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಕರ್ನಾಟಕ ರಾಜ್ಯದಲ್ಲಿ ಡಿಜಿಟಲೀಕರಣ ಹಾಗೂ ಬಿಸಿ ಊಟದ ಕಾರ್ಯಕ್ರಮ ಹಾಗೂ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಂಥ ಎಸ್.ಎಂ. ಕೃಷ್ಣ ಅವರ ಸಾವು ಕೇವಲ ಅವರ ಕುಟುಂಬಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಭಾಳ. ಇದು BK ಹರಿಪ್ರಸಾದ್ ಅವರ ಪ್ರತಿಕ್ರಿಯೆ ಆಗ್ತಾ ಇತ್ತು. ಗಣ್ಯರು ಈಗಾಗಲೇ ಸಂತಾಪ ಸೂಚಿಸೋದನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೂ ಎಸ್.ಎಂ. ಕೃಷ್ಣ ಅವರು ಭದ್ರ ಬುನಾದಿಯನ್ನ ಹಲವು ಕ್ಷೇತ್ರಗಳಲ್ಲಿ ಹೆಂಗೆ ಹಾಕೊಟ್ರು ಅನ್ನೋದನ್ನ ಒಬ್ಬೊಬ್ಬರು ತಮ್ಮದೇ ಆದಂತಹ ದಾಟಿಯಲ್ಲಿ ನೆನೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ಅಂತ ಹೇಳಿ ಬರಲಾಗ್ತಾ ಇದೆ. ಇನ್ನೊಂದು ರಾಷ್ಟ್ರಧ್ವಜವನ್ನ ಹೊದಿಸಿ ಅವರಿಗೆ ಸಕಲ ಗೌರವವನ್ನ ಕೂಡ ಸಲ್ಲಿಸಲಾಗ್ತಾ ಇದೆ. ಕೇಂದ್ರದಲ್ಲಿ ಅನೇಕ ಹುದ್ದೆಗಳನ್ನ ನಿಭಾಯಿಸಿದ್ರು, ಸಹಜ ಇದು. ಸಿಮಿಲಾರಿಟಿ ಅಂದರೆ ಅನಂತಕುಮಾರ್ ಹಾಗೂ ಅವರಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಶ್ರಮಿಸಿದವರು ಇಬ್ಬರು ಕೂಡ. ಸೊ ಏನು ಹೇಳ್ತೀರಾ? ಇದೊಂದು ದೊಡ್ಡ ನಷ್ಟ ಅನ್ನೋದಂತೂ ಖಂಡಿತವಾಗಿಯೂ ನಿಜ. ಇದು ರಾಜಕೀಯ ಸುಸಂಸ್ಕೃತಕ ರಾಜಕೀಯ ಲೋಕಕ್ಕೆ ಒಂದು ನಷ್ಟ, ರಾಜ್ಯಕ್ಕೆ, ಬೆಂಗಳೂರಿಗೂ ವಿಶೇಷವಾಗಿ. ಅದರಲ್ಲೂ ಅನಂತಕುಮಾರ್ ಅವರು ಬೇರೆ ಪಕ್ಷದಲ್ಲಿದ್ದ ಸಂದರ್ಭ ಇದು 2001 ಅದಕ್ಕಿಂತ ಒಂದು ವರ್ಷ ಹಿಂದೆ ಮುಂದೆ ಇರ್ಬೋದು. ಅನಂತಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿ ಕರ್ನಾಟಕದಿಂದ ಮೊದಲ ಬಾರಿಗೆ ಕ್ಯಾಬಿನೆಟ್ಟಲ್ಲಿ ಒಬ್ಬ ಪ್ರತಿನಿಧಿಯಾಗಿದ್ದಾಗ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭ ನನಗಿನ್ನೂ ನೆನಪಿದೆ. ಇಬ್ಬರು ಬೇರೆ ಪಕ್ಷ ಆಗಿದ್ದರು. ಒಂದು ರೀತಿಯಲ್ಲಿ BJPಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ನಿರಂತರವಾದ ಒಂದು ತುಡಿತ ಇತ್ತು, ಆ ಕೆಲಸ ನಡೀತಾ ಇತ್ತು. ಆದ್ರೂ ಇಬ್ಬರಿಗೂ ಒಂದು ಸಾಮಾನ್ಯವಾಗಿದ್ದದ್ದು, ನಮ್ಮ ಬೆಂಗಳೂರು ಅದು ಜಗತ್ತಿನಲ್ಲೇ ಶ್ರೇಷ್ಠವಾದ ನಗರ ಆಗಿರಬೇಕು, ಅದು IT.com ಅನ್ನೋದು ಪ್ರಾರಂಭ ಆಯಿತು. ಇನ್ನೊಂದು ಕಡೆ ಇಲ್ಲಿಯ ಮೂಲಭೂತ ಸೌಕರ್ಯಗಳು ಅಂದರೆ
ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿತ್ತು ಅದರ ಬಗ್ಗೆನೂ ಭಾಳಷ್ಟು ಒತ್ತು ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲೇನೆ ಫ್ಲೈಓವರ್ಗಳು ಪ್ರಾರಂಭ ಅದು, ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಬೆಳವಣಿಗೆ ಆಯಿತು. ನಗರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಬೆಳೀತಾ ಇತ್ತು. ಈ ಮಾಹಿತಿ ತಂತ್ರಜ್ಞಾನದ ಒಂದು ಜನಸಂಖ್ಯೆ ಬೆಳೀತಾ ಇದ್ದಾಗ ಕುಡಿಯೋ ನೀರಿನ ಒಂದು ದೊಡ್ಡ ಸಮಸ್ಯೆ ಆಯಿತು. ಕಾವೇರಿ ಬಗ್ಗೆ ಅವಾಗ ಶ್ರೀಮತಿ ಜಯಲಲಿತಾ ಅವರು ಪಟ್ಟು ಹಿಡಿದಿದ್ರು. ಪ್ರತಿ ವರ್ಷ ಅದೊಂದು ದೊಡ್ಡ ಸಮಸ್ಯೆ ಆಗ್ತಿತ್ತು. ಅದಕ್ಕೂ ಅಟಲ್ಜಿ ಅವ್ರಿಗೆ ಒಪ್ಪಿಸಿ ಸ್ವತಃ SM ಕೃಷ್ಣ ಅವರು ದೆಹಲಿಗೆ ಹೋಗಿ 3-4 ಸಂಧಾನಗಳ ಮಾತುಕತೆ ಆದಮೇಲೆ ಅದಕ್ಕೊಂದು ತಾರ್ಕಿಕವಾದ ಕಾವೇರಿಗೆ ಸರಿಯಾಗಿ ಅದು ಬೆಂಗಳೂರಿಗೂ ಸಿಗಬೇಕು, ನಮ್ಮ ರೈತರಿಗೂ ಸಿಗಬೇಕು, ತಮಿಳುನಾಡಿಗೂ ಯಾವುದು ಹೋಗಬೇಕು ಅಷ್ಟು ಹೋಗಬೇಕು ಅನ್ನೋದಕ್ಕೊಂದು ಸರಿಯಾದ ಒಂದು ವ್ಯವಸ್ಥೆ ಮಾಡಿದ್ದು ಆ ಸಂದರ್ಭವೇ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂಥೇಳಿ ಬೆಂಗಳೂರಿಗರಿಗಾಗಿ ಸುಮಾರು ಒಂದು 4,500 ಮನೆಗಳನ್ನು ಬಡವರಿಗೆ, ಅದರಲ್ಲೂ ಮಹಿಳೆಯರಿಗೇನೆ ಅದರ ಇದನ್ನು ಕೊಡಬೇಕು, ಓನರ್ಶಿಪ್ ಕೊಡಬೇಕು ಅನ್ನೋದು. ತಾವು ಯಾವತ್ತು ಅವ್ರನ್ನ ಮೀಟ್ ಮಾಡಿದ್ರಿ ಇತ್ತೀಚೆಗೆ ರೀಸೆಂಟ್ ಆಗಿ? ನಾನು ಒಂದು ಇತ್ತೀಚೆಗೆ ಅವ್ರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಭೇಟಿಗೆ ಅವರ ಮನೆಗೆ ಬಂದಿದ್ದೆ, ಆಸ್ಪತ್ರೆಗೆ ಹೋಗೋ ಮೊದಲಿನ ಸಂದರ್ಭ. ನಮಗೆ ವೈಯಕ್ತಿಕವಾಗಿ ಅಥವಾ ನನ್ನ ಸಂಸ್ಥೆಗೆ ಅಂತ ಹೇಳಬೇಕು ಅಂತಂದರೆ 2003ರಲ್ಲಿ ನಾವು ಅದಮ್ಯ ಚೇತನದ ಅಡುಗೆ ಮನೆ ಪ್ರಾರಂಭ ಮಾಡಬೇಕು, ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ನಾವು ಒಂದು ನಮ್ಮ ಸಹಭಾಗಿತ್ವವನ್ನು ಕೊಡಬೇಕು ಅಂತಂದಾಗ ಸ್ಥಳದ ಒಂದು ಅವಕಾಶ ಮಾಡಲಿಕ್ಕೆ ಭಾಳ ವಿಶೇಷ ಪ್ರಯತ್ನ ಮಾಡಿ ಮುತುವರ್ಜಿಯಿಂದ 2 ಗಂಟೆಯಲ್ಲಿ ನಮಗೆ ಒಂದು ಅತ್ಯುತ್ತಮವಾದ ಸ್ಥಳವನ್ನು ಕೊಟ್ಟರು. ಆ ಸ್ಥಳದ ಮುಖಾಂತರ ಪ್ರಾರಂಭ ಆಗಿ ಇವತ್ತು ನಮ್ಮ ಜರ್ನಿ ಮುಂದುವರೆದಿದೆ. ಇದು ತೇಜಸ್ವಿನಿ ಅನಂತಕುಮಾರ್ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.